ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಷ್ಟೊತ್ತಿಗಾಗಿರೋದು ಏನ್ ಕತೆ ಅನ್ನೋ ಡೀಟೇಲ್ಸ್ ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರದ ಕಂದಾವರದಲ್ಲಿರುವಂತಹ ಗೃಹ ಕಚೇರಿ ಮೇಲೆ ಈ ರೀತಿ ಕಲ್ಲು ತೂರಾಟವನ್ನು ದುಷ್ಕರ್ಮಿಗಳು ಮಾಡಿರೋದು. ಮನೆ ಹಿಂಭಾಗದಿಂದ ಕಲ್ಲನ್ನು ತೂರಿದ್ದಾರೆ ಕಿಡಿಗೇಡಿಗಳು. ನಿನ್ನೆ ರಾತ್ರಿ 10:30 ಸುಮಾರಿಗೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಮನೆಯ ಹಿಂಭಾಗದ ಕಿಟಕಿಯ ಗಾಜು ಸಂಪೂರ್ಣವಾಗಿ ಪುಡಿ ಪುಡಿ ಆಗಿದೆ. ಯಾವ ಪ್ರಮಾಣದಲ್ಲಿ ದುಷ್ಕರ್ಮಿಗಳಿಂದ ಕಲ್ಲು ತೂರಾಟ ಆಗಿದೆ ಅಂತ, ದುಷ್ಕರ್ಮಿಗಳು ಬಂದು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋದು ಶಾಸಕರು ಸೇರಿದಂತೆ ಅವರ ಆಪ್ತರು ಹೇಳ್ತಾ ಇರುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರೂಫ್ ಕೂಡ ನಮಗೆ ಸಿಗ್ತಾ ಇದೆ. ಹೇಗೆ ಕಿಟಕಿಯ ಗಾಜು ಪುಡಿ ಪುಡಿ ಆಗಿದೆ ಅಂತ ಹೇಳಿ, ಹಾಗೂ ದುಷ್ಕರ್ಮಿಗಳು ಹೇಗೆ ಮನೆಯನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ವಿಜುವಲ್ಸ್ ಕೂಡ ಸಾಕ್ಷಿ ಸಿಗ್ತದೆ. ಬಟ್ ಯಾಕಾಗಿ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾರು ಇದ್ರ ಹಿಂದಿರೋರು, ಯಾರ ಅನತಿಯಂತೆ ಇದನ್ನ ಮಾಡಿದ್ರು ಅಥವಾ ರಾಜಕೀಯ ಪ್ರೇರಿತವ, ಈ ತರ ಅನುಮಾನಗಳಂತೂ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಕಲ್ಲು ತೂರಾಟ ಆಗಿರೋದು ಒಬ್ಬ ಶಾಸಕರ ಮನೆಗೆ, ಅದು ಟೈಮಿಂಗ್ ನೋಡಿ ಯಾವ ಟೈಮಿಂಗ್ ನಲ್ಲಿ ಆಗಿದೆ ಅಂತ ಹೇಳಿ. ಸೊ ಸಹಜವಾಗಿ ಒಂದಷ್ಟು ಅನುಮಾನಗಳಂತೂ ಮೂಡ್ತಾ ಇದೆ. ಅಥವಾ ದುಷ್ಕರ್ಮಿಗಳ ಇಂಟೆನ್ಷನ್ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ಮನೆಗೆ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಆ ಮನೆಯ ಕಾರಿಡಾರ್ನಲ್ಲಿ ಕಲ್ಲು ತೂರಾಟದ ನಂತರ ಕಂಡು ಬರ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವ ಪ್ರಮಾಣದಲ್ಲಿ ಕಲ್ಲನ್ನ ಯೂಸ್ ಮಾಡಿದ್ದಾರೆ ಶಾಸಕರ ಮನೆಯನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಅಲ್ಲಲ್ಲಿ ಈ ಪ್ರಮಾಣದಲ್ಲಿ ಕಲ್ಲುಗಳು ಸಿಕ್ಕಿದಾವೆ. ಸಹಜವಾಗಿ ಜಿಲ್ಲೆಯ ಜನ ಕೂಡ ಆತಂಕಗೊಂಡಿದ್ದಾರೆ. ಯಾವ ಕಾರಣಕ್ಕೆ ಈ ಅತಿರೇಕ ತರದ ಪ್ರದರ್ಶನವನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ ಅಂತ ಹೇಳಿ. ಶಾಸಕರ ಮನೆಯನ್ನ ಅಥವಾ ಗೃಹ ಕಚೇರಿನ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಶಾಸಕರು ಏನ್ ಹೇಳ್ತಾರೆ, ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲಾದ್ರೂ ಅನುಮಾನವನ್ನ ವ್ಯಕ್ತಪಡಿಸ್ತಾರಾ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಕಿಡಿಗೇಡಿಗಳಿಂದ ಈ ಕೃತ್ಯ ಆಗಿರೋದು ತಿಳಿದು ಬರ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಗೃಹ ಕಚೇರಿ ಇರೋದು ಚಿಕ್ಕಬಳ್ಳಾಪುರದ ಕಂದಾವರದಲ್ಲಿ. ಮನೆ ಹಿಂಭಾಗದಲ್ಲಿ ಕಲ್ಲು ತೂರಿದ್ದಾರೆ. ಸೊ ಅಲ್ಲೇನಾದ್ರೂ CCTV ಫುಟೇಜಸ್ ಇದ್ರೆ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಧುಕೃಷ್ಣ. ಯಾರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಮತ್ತು ಶಾಸಕರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ, ಆಮೇಲೆ ಆ ಕಲ್ಲು ತೂರಾಟ ನಡೆದಿರುವಂತಹ ಭಾಗ ಏನಿದೆ ಮನೆ ಹಿಂಭಾಗ, ಅಲ್ಲೇನಾದ್ರೂ CCTV ಫುಟೇಜಸ್ ರೆಕಾರ್ಡ್ ಆಗಿರೋದು, ಕೃತ್ಯ ಸರಿಯಾಗಿರೋದು, ಆ ಥರದ್ದು ಏನಾದ್ರೂ ಇದೆಯಾ? ಖಂಡಿತ ಮಮತಾ, ಈಗ ಸಹಜವಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶ ನಿನ್ನೆಯಷ್ಟೇ ಹೊರಬಿದ್ದಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕೂಡ ಬಿಜೆಪಿ NDA ಅಭ್ಯರ್ಥಿ ಇರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಭರ್ಜರಿ ಜಯವನ್ನು ದಾಖಲಿಸಿದ್ದಾರೆ. ಹಾಗಾಗಿ ಸಹಜವಾಗಿ ಅವರ ಬೆಂಬಲಿಗರು ಇಡೀ ಕ್ಷೇತ್ರದ ಬಹುತೇಕ ಕಡೆ ಸಂಭ್ರಮಾಚರಣೆಯಲ್ಲಿರುವಂಥದ್ದು ಸಹಜ. ಆದರೆ ಅದೇ ಸಮಯದಲ್ಲಿ ಕಳೆದ ರಾತ್ರಿ 10:30ರಿಂದ 11 ಗಂಟೆ ಸುಮಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವಂತಹ ಕಂದವಾರದ ಬಳಿ ಇರುವಂತಹ ಶಾಸಕರ ಗೃಹ ಕಚೇರಿ, ಇದು ಅಂತಂದ್ರೆ ಬಾಡಿಗೆ ನಿವಾಸ, ಇದು ಚಿಕ್ಕಬಳ್ಳಾಪುರ ನಗರದಿಂದ ಹೊರಭಾಗದಲ್ಲಿರುವಂಥದ್ದು. ಈ ಒಂದು ನಿವಾಸದ ಮೇಲೆ ಕಲ್ಲ ಎಸೆತವನ್ನ ಮಾಡಲಾಗಿದೆ. 3-4 ಕಲ್ಲುಗಳನ್ನು ಎಸೆಯಲಾಗಿದೆ. ಹಾಗಾಗಿ ಮನೆಯ ಹಿಂಭಾಗದ ಬೃಹತ್ ದೊಡ್ಡದಾದಂಥ ಒಂದು ಗಾಜಿನ ಕಿಟಕಿ ಇದೆ. ಆ ಕಿಟಕಿಯ ಗಾಜು ಸಂಪೂರ್ಣವಾಗಿ ಪುಡಿಪುಡಿಯಾಗಿರುವಂಥದ್ದು. ಹಾಗಾಗಿ ಈ ಒಂದು ಮಾಹಿತಿಯನ್ನು ಅರಿತಂತ ಚಿಕ್ಕಬಳ್ಳಾಪುರದ DYSP ಶಿವಕುಮಾರ್ ಅವರು ಸೇರಿದಂತೆ ಸ್ಥಳೀಯ ಪೊಲೀಸರು ಈಗಾಗಲೇ ಕೂಡ ನಿವಾಸಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಕೂಡ ಮನೆಯ ಹಿಂಭಾಗದಲ್ಲಿ CCTV ಅಳವಡಿಕೆ ಮಾಡಲಾಗಿದೆ. ಅದರಲ್ಲಿ ದೃಶ್ಯ ಕೂಡ ಸರಿಯಾಗಿರ್ಬೋದು ಅಂತೇಳಿ ಈಗಾಗಲೇ ಕೂಡ ಪೊಲೀಸರೇನಿದ್ರೆ ಮನೆಗೆ ಬಂದಿರುವಂಥದ್ದು. ಮನೆಯಲ್ಲಿ ಈಗಾಗಲೇ ನಾನು ತೋರಿಸ್ತೀನಿ, ಮನೆಯಲ್ಲಿ ಈಗಾಗಲೇ CCTVಯನ್ನ ಪರಿಶೀಲನೆ ಮಾಡುವಂತ ಕೆಲಸದಲ್ಲಿ ಪೊಲೀಸರು ಕೂಡ ನಿರತರಾಗಿರುವಂಥದ್ದು. ತಡರಾತ್ರಿ 11 ಗಂಟೆ ಸುಮಾರಿಗೆ ಘಟನೆ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಮನೆಯಲ್ಲಿ ಗೃಹ ಕಚೇರಿಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಮಲಗ್ತಾ ಇದ್ರು, ಅವ್ರು ಇರ್ತಾ ಇದ್ರು. ಏನು ಗಾಜಿನ ಒಡೆದಂತ ಶಬ್ದ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅವರೆದ್ದು ಕುತೂಹಲಕಾರಿಯಾಗಿ ನೋಡಿದರೆ, ಹಾಗಾಗಿ 3-4 ಜನ ಆರೋಪಿಗಳು ಮನೆಯ ಹಿಂಭಾಗದಿಂದ ಪರಾರಿಯಾಗಿರ್ತಕ್ಕಂಥ ದೃಶ್ಯ ಅವರ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಸಹಜವಾಗಿ ಈ ಒಂದು ಮಾಹಿತಿಯನ್ನ ಈಗ ಪೊಲೀಸರಿಗೆ ಕೂಡ ಕೊಡ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು CCTVಗಳ ಮೂಲಕ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರು ಈ ಆರೋಪಿಗಳು ಅಂತಕ್ಕಂಥದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ಬೇಕಿದೆ. ಹಾಗಾಗಿ ಯಾರು ಅನ್ನೋದು ಪೊಲೀಸರು ಪತ್ತೆ ಹಚ್ಚಿದ ನಂತರ ಗೊತ್ತಾಗಬೇಕಾಗಿರುವಂತ ವಿಚಾರ. ಮಮತಾ, ರೈಟ್. ಧನ್ಯವಾದ ಮಧುಕೃಷ್ಣ ತಮ್ಮ ಮಾಹಿತಿಗಾಗಿ.